ಹಲೋ ಯಾರಿಗ್ ಹೇಳಣ ಬಿಡಣ ಹಲೋ ಯಾರಿಗೂ ಹೇಳದೆ ಬೇಡ ಅವ್ನು ನಮ್ಗೆ ಸುಮ್ನ ಸ್ವಿಚ್ ಆಫ್ ಮಾಡಿ ಮನಿಕೊಂಡ್ಬಿಡ್ತೀನಿ. ಹಲೋ ಅಣ್ಣ ಹಾ ಹೇಳ್ರಿ ಅಕ್ಕ. ಅಣ್ಣ ಅಮ್ಮ ಅಣ್ಣ ಓ ಅಣ್ಣ ನೀರ್ ತಗೊಂಬರ್ರಿ ಅಮ್ಮ ಫೋನ್. ಸುಸ್ತಾಗ್ಬಿಡೈತೆ ಅಮ್ಮಂಗ್ ಬರ್ರಿ ನೀರ್ ತಗೊಂಬರ್ರಿ ಅಣ್ಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಅಣ್ಣ ಹೇಳಿ ಅಣ್ಣ ಅಣ್ಣ ನರಸಿಂಹ ಏನ್ ಡೆಲಿವರಿನಾ? ಹ್ಮ್ ಅಣ್ಣ ಆಯ್ತು. ಇದು ಯಾರು ಹೇಳಿ? ನರಸಿಂಹಣ್ಣ ಯಾಕಡೆ ಸತ್ತೋಯ್ತಂತೆ ನಮ್ಗೆ ಗೊತ್ತೇ ಆಗಿಲ್ಲ ಅಣ್ಣ. ನಮ್ಗೆ ಯಾಕಣ ಇಂತದ್ದು ಅವ್ ಅಣ್ಣ ಬಾಬು ಎಷ್ಟು ಒಳ್ಳೇದ್ ಕೇಳೋಣ. ನಮ್ಮ ಅಣ್ಣ ತಮ್ಮರು ಇದ್ದಂಗಿದ್ವಿ ನಾವು. ಏನಾಯ್ ಸತ್ತೋಯ್ತಣ್ಣ? ನರಸಿಂಹಣ್ಣ ಏನಾಯ್ ಸತ್ತೋಯ್ತಣ್ಣ? ನಮ್ಮ ಅಣ್ಣ ತಮ್ಮರು ಇದ್ದಂಗಿದ್ದು. ಮಗನ್ ಬೀಗ್ ಊಟ ಮಾಡೋಣ ಅಂದ್ರು ಬರೇ ಸಾವು ಸುತ್ತಿನೇ ಬತ್ ಹೇಳ್ತಾರಲ್ಲ ಇವ್ರು. ನಮ್ಮನ್ ನಾಳೆ ಬೀಗ್ ಊಟ ಇವೆಲ್ಲ ಫೋನ್ ಮಾಡೋಣ ಅಂತ ನಾನ್ ಮಾಡಿದ್ರೆ ಎಲ್ಲೋ ಒಂದಿಷ್ಟು 3 ಕಾಸು ಮಾಡಿಕೊಂಡು ಎಲ್ಲ ಖರ್ಚು ಮಾಡಿ ಹಿಂಗ್ ಹೇಳ್ತಾರಲ್ಲ ನಮ್ಮ. ನನಗೆ ಯಾಕೋ ನನಗೂ ಸತ್ತವಂಗ ಆಗ್ತಾ ಐತಿ. ನರಸಿಂಹಣ್ಣ ಏನಾಯ್ತು ನರಸಿಂಹಣ್ಣಂಗೆ? ಅಣ್ಣ ನೀವ್ ಯಾರಣ್ಣ? ನೀವ್ ದೇವ್ರಂಗ್ ಸಿಕ್ಕಿದಿರ ಯಾರಣ್ಣ ನೀವು? ಯಾರಣ್ಣ ನೀವು? ನಿಮ್ ಹೆಸರೇನಣ್ಣ? ನೀವ್ ಎಲ್ಲಿರೋದಣ್ಣ? ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ? ನಿಂತಿದ್ದೀರಾ ಕುಂತಿದ್ದೀರಾ ಅಣ್ಣ? ಅಣ್ಣ ನೀವ್ ಏನ್ ಮಾಡ್ತಿದ್ದೀರಣ್ಣ? ಅಣ್ಣ ನರಸಿಂಹಣ್ಣಂಗೆ ಮದ್ವೆ ಮಾಡಿದ್ರು. ನರಸಿಂಹಣ್ಣಂಗೆ ಮಣ್ ಮಾಡಿದ್ರು ಇಲ್ಲ ಸುಟ್ರು ಅಣ್ಣ? ಇಲ್ಲ ಬೆಂಕಿ ಇಕ್ಕಿದ್ರ ಅಣ್ಣ? ಇಲ್ಲ ಕರೆಂಟಿಗೆ ಕೊಟ್ಬಿಟ್ರ ಅಣ್ಣ? ಈಗ ನಿಂತಿದ್ದೀರಾ ಮನ್ಗಿದ್ದೀರಾ ಅಣ್ಣ? ಇವಾಗ ಏನಾಯ್ತಣ್ಣ? ಒಣ್ಣಂಗ್ ಏನಾಯ್ತಣ್ಣ? ಗುಂಡ್ಕಲ್ ಇದ್ದಂಗೆ ಇತ್ತಲ್ಲಣ್ಣ? ನಮಸ್ಕಾರ. ಅಯ್ಯೋ ನಾನೇ ಕಣಿ ಯಪ್ಪ ಎದೇನೈತಲ್ಲ ನನಗೆ. ಅಮ್ಮನಾಕ್ಯಾಯೋ ಯಾರಪ್ಪ ನನ್ ಹಿಂಗ್ ಬದುಕಿದಂಗೆ ಸಾಯಾಕ್ತಾವ್ರಲ್ಲ ಅಣ್ಣ. ಅಣ್ಣಂಗೆ ಆರ ಎಲ್ಲ ಹಾಕಿದ್ರ ಅಣ್ಣ? ಹಾಲು ತುಪ್ಪ ಬಿಟ್ರ ಅಣ್ಣ? ಅಯ್ಯೋ ಶಿವನ ಪರ ನಾನೇ ಯಪ್ಪ. ಎದೆ ನೋವು ಬೇರೆ ಶುರುವಾತು. ಯಾಕಣ್ಣ ಏನಾಯ್ತಣ್ಣ ನಿಂಗೆ? ಬಿಡಣ ಪಾಪ ನೀನು ಪಾಪ ಆ ಅಣ್ಣನ್ ದುಃಖ ತಡೀಲಾರ್ದು ನೋಡಿ ಅಣ್ಣನು ಯಾರ ಪಾಪ ಅಳ್ತಾ ಐತೆ ಅಣ್ಣ. ನಿಮ್ಮ ಹೆಸರು ಹೇಳಣ್ಣ, ನೀವ್ ಎಲ್ಲಿರೋದಣ್ಣ? ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ನಾನೇನ್ ಮಾಡಿದ್ದೆ? ಹಿಂಗೆ ನನ್ನ ಬದುಕಿದಂಗೆ ಬೆಂಕಿ ಸಾಯಾಗ್ತಾವ್ರಲ್ಲ. ಚಿನ್ನ ಕೂಳಿಗೂ ನೆಮ್ಮದಿ ಕೊಡಲ್ವಲ್ಲ ಅವ್ನ್ ತಾಯಿನ ಆಯ್ಕೆಯೋ ಪರಮಾತ್ಮ. ಸಿಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ. ನಾನು ಅದಕ್ಕೆ ನಂದೇ ತಿಥಿಯನ್ನ ಕಾಣ್ತಿದಪ್ಪ. ಬೀಗ್ ಊಟ ಮಾಡಂಗ್ ಕಾಣಲ್ಲ ಇನ್ನ ಮಕ್ಳು ಇವ್ರು. ನಾನೇ ನರಸಿಂಹರಾಜು ಬಳ್ಳಾಪುರದ ನರಸಿಂಹರಾಜು ನಾನೇ ನಿಮ್ಮ ಸುಳ್ಳಕ್ಕೆ ಯಾಕೆ ಸಾಯಾಕ್ತಾನೋ. ಇನ್ನು ನಾಳೆಕಿನ್ನ ಎಂಗೇಜ್ಮೆಂಟ್ ಇಟ್ಕೊಂಡಿದೀವಲ್ಲ ನಿಂತ ಬೀಗ್ ಊಟ ಇಟ್ಕೊಂಡಿದೀವಿ. ಅಯ್ಯೋ ಪರಮಾತ್ಮ ಎಲ್ಲಿದ್ಯೋ ಪರಮಾತ್ಮ. ಈ ನನ್ ಮಕ್ಳು ನನ್ ಬದುಕಿದ್ದಂಗೆ ಬೆಂಕಿ ಇರ್ತಾವಲ್ಲ. ಅಲ್ಲಣ್ಣ ಈ ಅಣ್ಣ ಇವ್ರು ನರಸಿಂಹರಾಜು ಬಳ್ಳಾಪುರ. ಇವ್ರು ನರಸಿಂಹರಾಜು ಬಳ್ಳಾಪುರನೇ, ಆದ್ರೆ ಅವ್ರಲ್ಲ. ದಪ್ಪಗೆ ಕಿವಿ ವಾಲೆ ಇಕ್ಕೊಂಡು ಅವ್ರಲ್ಲ ಇವ್ರು ಬೇರೆಯವರು. ಅವಣ್ಣ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪಗ್ ಒಡವೆಲ್ಲ ಹಾಕೊಂಡು ಹೊಡೆದ ಸತ್ತೋಯ್ತಂತ. ಏನೋ ಸತ್ತೋಯ್ತಂತ ಈ ಅಣ್ಣ ಹೇಳ್ತಿಲ್ಲ. ಅಯ್ಯೋ ಶಿವನೇ ಶನಿದೇವ ಎಲ್ಲಿದ್ಯಪ್ಪ? ನಾನೇನಾಗಣೋ ನರಸಿಂಹರಾಜು, ನಾನೇ ಕಣೋ ಸ್ವಾಮಿ. ತಪ್ಪಾಯ್ತು ಶನಿದೇವ್ರಿ. ನಾನೇ ಯಾರು ಇಲ್ಲ ನರಸಿಂಹರಾಜು ಬಳ್ಳಾಪುರದಾಗೆ ವಾಲೆ ಇಕ್ಕೊಂಡ ನಾನೇ. ನನ್ ಯಾಕೆ ಬೆಂಕಿ ಸಾಯಾಗ್ತೀರ? ಬದುಕಿದೀನಿ ಪರಮಾತ್ಮ ಎಲ್ಲಿದ್ಯೋ? ಪರಮಾತ್ಮ ಮಂಜುನಾಥೇಶ್ವರ ಕಾಪಾಡು. ಕಿವಿಗ್ ವಾಲೆ ಇಕ್ಕೊಂಡು ತಾಯಿನಾಕೆ ನೀರ್ ಕೊಡೋದಿಲ್ವಲ್ಲ, ಕೂಗಿರು ನೀರ್ ಕೊಡಲ್ವಲ್ಲ ನಮ್ಮನ್ನಾಕೆ ಮನೆಗೆ. ಅಣ್ಣ ಈ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪು ಈ ಗಣೇಶ ಓಡಾಡ್ತದಲ್ಲ ಗಾಡಿ ಮೇಲೆ. ಅಯ್ಯೋ ಎಲ್ಲ ನಾನೇ ಕಣೋ ತುಲ್ಲಿ. ಸ್ವಾಮಿ ಮಂಜುನಾಥೇಶ್ವರ, ನಿನ್ ತಾಯಿನಾಕೆ ಬರ ಸಿಟ್ಟಾಗಿ ಕೊಲೆ ಮಾಡೋಣ ಅಂತ ಮನಸ್ಸೋತೈತೆ. ಅಣ್ಣ ನರಸಿಂಹರಾಜ ನೀನೇನಾ? ಅದೇ ವಾಲೆ. ಅಯ್ಯೋ ಯಾಕೆ ಬದುಕಿದ್ದಂಗೆ ಬೆಂಕಿ ಇಕ್ತಿರೇ ಸೂಳೆ ಮುಂಡ್ಯಾರೋ ಕಿತ್ತೋದ್ ಮುಂಡ್ಯಾರೋ. ನಿಮ್ ತಾಯಿನಾಕೆ ನಿಮ್ಮನ್ ನೋಡಿಲ್ಲ ಮಟ್ಟಿಲ್ಲ ಪರಮಾತ್ಮ. ಸಿಕಂದೂರ್ ಚೌಡೇಶ್ವರಿ ನೀನೇ ಕಾಪಾಡು. ಇಲ್ಲಿ ಕೇಳಿಲ್ಲಿ ನೆನ್ನೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಅವ್ರ ಯಾರ ಪಾಪ ದೊಡ್ಡವ್ರು ಹೇಳಿದ್ರು ಬೇಡ ಮದುವೆ ಮುಗಿಸ್ಕೊಂಡು ಹೋಗ್ಬಿಡು ಅಂತ. ನಿಮ್ ಬಸ್ ಹತ್ರ ಬಂದಿದ್ರೆ ಗೊತ್ತಾಯ್ತಾ? ನೀನ್ ಯಾಕೆ ಅಯ್ಯೋ ಇಲ್ಲಿ ನಾಳಿಂದ ನಂದೆಲ್ಲಾ ಮರ್ಯಾದೆ ಹೊರಟೋತೆಲ್ಲೋ. ಒಂದು ಹೆಣ್ಣು ಕಣ್ಣೈತ್ ನೋಡ್ದಾನಲ್ಲ, ಒಂದ್ ಹೆಣ್ಮಕ್ಳು ಮುಟ್ಟಿದಾನಲ್ಲ ನಮ್ಮ ಹೆಂಗಸರು ಬಿಟ್ರೆ ಇವ್ರು ಅವನ್ ತುಲ್ನಾಕಿ ಯಾ ಸೂಳೆ ಮುಂಡೆನೆ ನೀನು. ನಿನ್ ತಾಯಿನಾಕಿ ಆಕ್ಸಿಡೆಂಟ್ ಆಗಿ ಸುಟ್ಟಾಕ್ಬಿಡ್ತೀನಿ, ಬೆಂಕಿ ಇಕ್ಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ. ಸಿಕ್ಕಿರ್ ನನ್ನ ನ್ಯಾಯ ಅಯ್ಯೋ ಅನಿಸ್ತೀಯೋ? ನೋಡು ಅರ್ಧ ಜೀವ ಮಾಡ್ದಲ್ಲ, ದಿನ ಮಾತ್ರ ನುಂಗಂಗ್ ಮಾಡ್ದಲ್ಲ, BP ಮಾತ್ರ ನನ್ ತಾಯಿನಾಕೆ ಸೂಳೆ ಮುಂಡೆ. ಎಲ್ಲಿದ್ದೆ ಸೂಳೆ ಮುಂಡೆ? ಯಪ್ಪ ನೀರ್ ಕೊಡ್ರು ಒಂದಿವ್ಸ.
ನಾನ್ ನಿನ್ನೆ ಚೌಟ್ರಿ ಹತ್ರ ಬಂದಿದ್ನಲ್ಲ ಅಂದ್ರೆ ನೀನ್ ಅದು ನೀಲಿ ಶರ್ಟು ಜುಬ್ಬಾ ಪೈಜಾಮ ಹಾಕೊಂಡ್ ಕಚ್ಚೆ ಪಂಚ ಹಾಕೊಂಡ್ ಓಡಾಡ್ತಿದ್ದಲ್ಲ. ನಾಯ್ಕ ಈ ಫೋನ್ ಅನ್ನ ಇದು ಹಿಡ್ಕೊಬರ್ರಿ ಯಾರನ್ನ ಹಿಡ್ಕೊಳ್ರಿ. ಇವರಿಂದ ನಂದು ಹೋಯ್ತು ಅರ್ಧ ಜೀವನನೇ ಕಣಪ್ಪ. ನಂದು ಅರ್ಧ ಜೀವನನೇ ಒತ್ತರಿಕೆ. ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರೆ ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತದ ಇದು ಬೇಗ ಊಟ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ. ನಾನು ಅಂತ ತಕ್ಕ ಬದುಕಿದ್ರು ಸಾಕು. ಪರಮಾತ್ಮ ಮಂಜುನಾಥ್ ಎಲ್ಲಿದ್ಯೋ ಸ್ವಾಮಿ ಸ್ವಾಮಿ ಸ್ವಾಮಿ. ನೀನು ನಾನು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಬರ್ಲಿ ಯಾರು ಅಂತ ಹೇಳ್ಬಿಡಿ ನನಗೆ. ನಾನು ದೊಡ್ಡಪ್ಪ ನಾನು ಬಂದೆ, ಆಮೇಲೆ ಅಪ್ಪ ಬೈತು. ಆಮೇಲೆ ಅಪ್ಪ ಬೈದ್ಮೇಲೆ ನಾನ್ ಹಿಂಗ್ ಫೋನ್ ಮಾಡ್ದೆ, ನೀನ್ ರಾತ್ರಿ ಫೋನ್ ಎತ್ಲಿಲ್ಲ. ತಿರ್ಗಾ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮಗ್ ಫೋನ್ ಮಾಡ್ದೆ. ದೊಡ್ಡಮ್ಮ ಇದ್ದು ಎಲ್ಲ ತಿಪ್ಟೂರ್ ರತ್ನಮ್ಮನ್ ಮನೆಗೋ ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ್ ಮನೆಗೆ ಹೋಗಿರ್ಬೇಕು ಅಂತ. ಅದಕ್ಕೆ ನಾನ್ ತಿರ್ಗಾ ಸುಮ್ಮನೆ ಏನು ಏನಿ ವನವಾಸವೋ ಅಂತ ಇದು ಯಾರು ಏನಿ ವನವಾಸವೋ ಏನಿ ಧ್ವಜಾಚಾರವೋ ಏನಿದಿ ಪರಿ ಬಂದಿತು ಅಂತ ಇದು ಹಿಂಗಾಗೋತ್ ನನ್ ಕತೆ. ಯಾವ್ದೋ ನಾಟಕದಾಗ ಕೇಳಿದ್ನು ಹಾಡು. ಏನಿದಿ ವನವಾಸವೋ ಅಂತ. ಹಂಗೆ ನನಗೆ ಏನಕ್ಕೆ ಹಿಂಗ್ ಫೋನ್ ಮಾಡ್ತಾ ಇದ್ರ? ನಾನು ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ? ಏನ ಹೇಳಿ. ಸ್ವಾಮಿ ಏನ್ ತಾಂಡ ಹಾಕನ ನಮ್ಗೆ? ಯಾ ಕರ್ಮ, ಯಾ ಪೂರ್ವ ಜನ್ಮದ ಪಾಪ ನಮ್ದು. ಯಾರಿಗೆ ಅನ್ಯಾಯ ಮಾಡಿದ್ವಿ? ಬುಧವಾರ ಪೂಜೆ ಮಾಡ್ಬಿಟ್ಟಿ ಭೂಮಿಗೆ ಎಲ್ಲ ಇವತ್ತೆಲ್ಲ ಕೆಲ್ಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ. ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ. ವರ್ಕರ್ಸ್ ಎಲ್ಲ ಬತ್ತಾವ್ರೆ. 5,000 ಜನ ವರ್ಕರ್ಸ್ ಬತ್ತಾವ್ರೆ. ಅವ್ರಿಗೆ ಆಯ್ತು ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿರ್ಲಿವಲ್ಲ, ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ಇದೆಲ್ಲ ಏನು ಅಂತ ಯಾರು ಹೇಳಿದ್ರು? ನಾನ್ ಯಾವ ಫ್ಯಾಕ್ಟ್ರಿ ಓನರು? ನಾನ್ ಯಾವ ವರ್ಕರ್ಸು? ಶಿವನೇ ಪರಮಾತ್ಮ ಏನಪ್ಪ ಈ ಕಥೆ? ಏನಿಲೆಯೋ ಏನಿ ವನವಾಸವು ನನಗೆ ಪರಿಸ್ಥಿತಿ ಬಂದಿತು ಅನ್ನಂಗ ಆಗೋದಲ್ಲ. ನಮ್ಗೆ ಏನ್ ಕತೆ ಇದು? ಏನ್ ಮಾಡೋಣ? ಮನೆಗೆ ನೆಮ್ಮದಿಲ್ಲ, ಆಚೆಗೆ ಈ ಫೋನ್ ಇದೇನ್? ನಾನು ಯಾರಿಗೆ ತಪ್ಪು ಮಾಡಿದ್ವಿ? ಯಾರು ನೀವು ಹೇಳಿ ಮಾತಾಡಿ. ಯಾವ ದೊಡ್ಡಪ್ಪನು ಇಲ್ಲ, ಯಾವ ಚಿಕ್ಕಪ್ಪನು ಇಲ್ಲ. ರಾತ್ರಿ ಎಲ್ಲೋಗಿದ್ದೆ? ರಾತ್ರಿ ಇಟ್ಟು ರತ್ನಮ್ಮನ್ ಮನೆಗೆ ಹೋಗಿದ್ದ, ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ್ ಮನೆಗೆ ಹೋಗಿದ್ದ, ಪಾರ್ವತಿ ಮನೆಗೆ ಹೋಗಿದ್ದ? ಎಲ್ಗೋಗಿದ್ದೆ ದೊಡ್ಡಪ್ಪ? ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಇಲ್ಲಿ ಜನ ಕೇಳ್ತಾರೆ. ಧರ್ಮಸ್ಥಳಕ್ಕೆ ಹೋಗಿದ್ದು 3 ದಿನಕ್ಕೊಂದು ಟೂರ್ ಹೋಗ್ತೀಯ. ಮೊನ್ನೆ ಕಾಣಲಿ ಎಲ್ಗೋ ಇದ್ದೆ ಅಂತ ಅಂದ್ರೆ ಇದ್ಯಾವುದು ನನಗೆ? ಹೋದ ಗವಾಕ್ಷಿ ಅಂದ್ರೆ ನಂಗೆ ಯಾರು ಶಿವಮ್ಮ ನೀನೇನ ನನಗೆ ನೀನ್ ಮಮ್ಮ ತಿಕ್ಕಿ ಬಿಟ್ರೆ ಬರ್ದಿ ಹಾಕ್ಬಿಡ್ತೀನಿ ದೊಡ್ಡಪ್ಪ. ದೊಡ್ಡಪ್ಪ ಏನ್ ಪರಿಸ್ಥಿತಿ ಬಂತು? ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ, ಬಟ್ಟೆಗೆ ನಂಗೆ ಅನ್ನಂಗಿಲ್ಲ. ಇದು ಯಾವ ದೊಡ್ಡಪ್ಪನು, ಯಾವ ಚಿಕ್ಕಪ್ಪನು, ಯಾವ್ದೋ ಇದು ಹೋದ್ ಜನ್ಮದಾಗಿ ಯಾವ್ದೋ ರತ್ನಮ್ಮನು, ಶಶಿಯಮ್ಮನು, ಬಾಲರಮ್ಮನು. ಇದೇನಿದು? ನನಗೆ ಪರಿಸ್ಥಿತಿ ಬಂತು. ಹಾಲ್ ಕರ್ದ ಹಾಲೆ ಏನ್ರ ಕರಿಯಕ್ ಹೋಗೋಣ? ದನಿಲ್ಲ, ಕರಿಲ್ಲ, ನ್ಯಾಕಿಲ್ಲ, ಕುರಿಲ್ಲ, ಏನ್ರ ಕರಿಯಕ್ ಹೋಗೋಣ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಗೊತ್ತಿಲ್ಲ ಇದೊಂದು 1/4 ಗಂಟೆ ಇದು ಮಕ್ಕ ಹೋಗಂತ ಅಣ್ಣ. ನಾಕೋಣ ಯಾರು? ನಾನ್ ಸೋಮಣ್ಣ ನರಸಿಂಹಣಿಯ. ಇದು ಸೋಮಣ್ಣ ಬೆಳ್ಳಾರಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿಲ್ರ ನಮ್ಗೆ. ಅದಕ್ಕೆ ತಾಯರ್ ತೀರೋದ್ರ ಅಂತ ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸ್ರಂಗ್ಸ್ ತಿಂತಾರಲ್ಲ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ. ಆಯ್ತಾ? ಸೋಮಣ್ಣ ಇದು ನಾವು ಕೆಮ್ಮಣ್ಣು ನಾನಿಲ್ ಮರಕ್ ಒಂದ್ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ, ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮಾತ್ರ ಜಾಗ ಐತಲ್ಲ? ಬೆಳಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ? ಅಲ್ಲಿ ಉಯ್ಕೊಂಡ್ಬಿಡ್ರಿ.
ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ್ ಮಾರೋಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ ಮಾಡೋಣ? ನಿಮ್ ಮನೆ ಮುಂದೆ ರೋಡಾಗಣ ಸುಮ್ಕಿದ್ ಬೂದಕ್ಕೆಲ್ಲ ಚಿಚ್ಕೊಂಡಿರ ಹೊಡೆದೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಈ ಅಮೌಂಟ್ ಮಾಡಿ ಯಾರ ಕೆರ ತಗೊಂಡು ಇದು ಸ್ವಾಮಿ ನಂಗೆ ಬರಲ್ಲ ಅದು ಇದು ಮಡಿಕೆ ಮಾಡೋರ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಫೋನ್ ನೀನ್ ಬೇಕಾದ್ರೆ ಮಡಿಕೆನ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತಿರೋ ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,000 ರೂಪಾಯಿ ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀನ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸ್ಕೋ, ಬೆಳಿವತ್ ಎದೋಳು, ಕಚ್ಚೆ ಪಂಚೆ ಹಾಕೋ, ಕ್ಲೀನ್ ಆಗಿ ದೇವ್ರ ನೆನ್ಸ್ಕೊಂಡು ಅಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹಂಚ್ಬಿಟ್ಟು ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತಿಯ ನೋಡಿವಂತೆ. ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತೆಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬಂದು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರಿಗೂ ಹೇಳಕ್ ಹೋಗ್ಬೇಡ. ಮಡ್ಕೆ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳೋ? ನನಗೆ ಬರಲ್ಲ ಸ್ವಾಮಿ, ನನಗೆ ತಿರ್ಗಾಡೋದೇ ಕಷ್ಟ. ಮಡಿಕೆ ಮಾಡೋದು ನೀವು ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಡ್ಲು ಊರ್ ಅಗ್ಲ ಐತೆ ನಿನ್ ಒಡ್ಲು. ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗೋ ದಪ್ಪ ಇದೆಯಲ್ಲ. ಬರೀ ಮಾತಾಡ್ತೀರಿ. ಈಗ ಬುಸಮಾಡಿದ್ರೆ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ಬೇರೆ ಕಳಿಸ್ತೀರಾ? ತಡಿಯೋಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲ. ಹಲೋ, ಈಗ ನಿಮ್ಮಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣರ ಹಾ, ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಆಗ ಜೀವನ ಅಣ್ಣ ಇದು. ಏನು ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಡ್ರಿಂಕ್ಸ್ ಮಾಡೋದೇ ನಾವು ಕಲ್ತ್ರಿ. ನೀವು ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಹೆಂಗ್ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾವೆಲ್ಲ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಯ್ಯ, ಏನ್ ಗೊತ್ತಾ, ನಾನಿವತ್ತು ಕೇಳಿಸ್ಕೊ, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂದು ಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಡ್ತಾ ಇದ್ರಿ ನಾನು. ಅಣ್ಣ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ತಿಕ್ಲಿ ಹಿಡಿತಿಂಗೆಲ್ಲ ಮಾತಾಡಂಗೆ. ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ನಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ, ಮಣ್ಣು ಕೆದ್ರಕೊಂಡ್ ಅಡ್ಕೊಂಡ್ಬಿಡೋದು, ಮಧ್ಯದಾಗ ಗುಂಡಿ ಮಾಡ್ಕೊಂಡ್ಬಿಡೋದು. ನೀರು ಇದ್ಬಿಟ್ಟಿ ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದ್ 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಇದೆಲ್ಲ ನನ್ಗೆ ಏನಕ್ಕೆ ನನಗೆ ಇದು ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನಾಗಿ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನೋ ದಾಡಿ ಹಾಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಚ್ಚಿ ಹಾಕೊಂಡು ಬರುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗೆ ಸಿಕ್ತಿರ, ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು. ಯಾರು ನಾನು ಹೇಳ್ತೀನಿ. ಏನೇನ ತಲೆ ಆಮೇಲೆ ಮಾತಾಡಿ ಸಮಯ ಬಿಡು ಅಣಯ್ಯ. ಆಯ್ತಾ, ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಯ್ಯ ಸುಧಾರಿಸ್ಕೊಂಡು ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಈ ಇನ್ನೊಂದ್ ಏನ್ ಗೊತ್ತಾ, ಆ ರತ್ನ ಮೇಲೆ ಕಾಣೋದಿಲ್ಲ, ಎತ್ತೋದ್ಲು. ನಾನೇನ್ ಗೊತ್ತ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೇನ್ ಇದು ಪೂಜೆ ಹೋಗ್ತಲ್ಲ, ಸೋಮೇಶ್ವರ ಪೂಜೆ. ನಾನ್ ಹೇಳತ್ತ ಕೇಳಿಸ್ಕೊ, ಅದನ್ನ ಹೇಳ್ತೀನಿ ಆಮೇಲೆ. ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ?
ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ ಆಮೇಲೆ ಹೋಗ್ತಾ ಆಚೆಗಟ್ಟೆ ಸಾಮಾನ್ಯ ಬೆಳಗ್ಗೆ ನಾನೆಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚು. ಅಲ್ಲಣ್ಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ಓ ಸ್ವಾಮಿ ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದು ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಇದ್ಕೋ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ ಕಸಬು. ಆಮೇಲೆ ಕೆಮ್ಮಣ್ಣು ಒಳಗೆ ಟಾರ್ಗೆಟ್ ತಮ್ಮ ಸುರಿತೀರ ಅದ್ರ ತುಳಿಯಕ್ ಹೋಗಿ ಬಿದ್ದಿದ್ದು ನಮ್ಗೆ ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು. ಅದ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ. ನನಗದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು ನಾನು ಹೇಳಿದ್ದೀನಿ, ಬುಧವಾರ ನೀನ್ ಹೋಗಿದ್ ಕೆಲಸ ಎಲ್ಲ ಆಗುತ್ತೆ. ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿದ್ ಕೆಲಸ ಎಲ್ಲ ಆಗುತ್ತೆ ನೋಡು. ನನ್ನ ಪೂಜೆ ಮಾಡೋದಲ್ವ ನೋಡಿದ್ದೆ. ಅಲ್ಲ ಹೇಳಿ ಸ್ವಾಮಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ. ಇಲ್ಲ ಬರ್ತಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕೇನೆ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ ಸ್ವಾಮಿ. ಬರ್ತಡೇ ಎಂದು ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹಲೋ ಹೇಳಕ್ಕೆ ನನ್ ಮಗ ಯಾರಿಗೂ ಹುಚ್ಚಿಡ್ದು ಬಿಟ್ಟಿದ್ ಇಷ್ಟೊತ್ತಿಗೆ ಯಾರನ್ನೋ ಇದು ಕುಡಿದ್ ಬಿಟ್ಟವನೆ. ಹಲೋ ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ, ಫುಲ್ ಪಾರ್ಟಿ. ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ತಿಂದಿ ಕುಡ್ದಿ ಹುಡುಗಿಯರ ಜೊತೆ ಪಬ್ಬಲ್ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ನೀವೊಂದ್ಸಲ ಆಸ್ಪತ್ರೆಗೆ ತೋರ್ಸ. ಯಾಕಣ್ಣ ಅಲ್ಲಿ ಇದೆ ಇದು ಇಷ್ಟಿಷ್ಟೊತ್ತಿಗೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕುಡಿದು ತಿಕ್ಲಿ ಹಿಡ್ದಿತ್ತು ನನಗೆ. ಅಣ್ಣ ನೀವ್ ಯಾರು ಹೇಳಿ? ನಾನು ಮೋಹನ. ಮೋಹನ ಅಂದ್ರೆ ಯಾರು ಗೊತ್ತೇನು? ಮೋಹನ ಅಂದ್ರೆ ಇದು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ, ಕುಡಿದು ತಿಂದು ಖರ್ಚು ಮಾಡೋ ಬದ್ಲು ಯಾವ್ದಾರ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಇಷ್ಟಕ್ಕೆ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ, ಆಮೇಲೆ ಇದು ಲಿವರ್ ಹೋಗುತ್ತೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ. ಅಣ್ಣ ನೀನು ಹುಡುಗಿಯರ ಜೊತೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ? ಜಿಂಗಾಲೆ ಜಿಂಗಾಲೆ ಜಿಂಗಕ್ಕ ಹೇಳು ಇನ್ನೊಂದ್ಸಲ. ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಲ್ಲ ಜಿಂಗಾಲೆ ಜಿಂಗ್. ಯಾವ ಪಿಕ್ಚರಿಂದ ಹಾಡು? ಯಾವ ಪಿಕ್ಚರಿಂದ ಹಾಡು? ಎಗರಿದ ಹೆಂಗಿದ ವೀರುಡು. ನಂಗೆ ಹಿಂದಿ ಬರಲ್ಲ, ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫ್ ಅಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಸರ್? ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿನಲ್ಲ ನಾವು ಆರಾಮಾಗಿದ್ದೀವಿ ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫ್ ಅಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನಾನು ನನಗೆ ಗೊತ್ತಿಡುದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗ್ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಳು ಮದ್ವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹೂನಕ್ಕ, ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗ್ ಮದ್ವೆ ಆಗ? ನಿಮಗ್ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್?
2 ಕಾಲು ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಇದು ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮದ್ವೆಗ್ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವು ಮಕ್ಕಳು ನೋಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ. ಹಲೋ ನರಸಿಂಹರಾಜು ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಜನವ, ಇದು ಬೂನಳ್ಳಿಯಲ್ಲಿ ತಿಂಡಿ ತಿನ್ನೋಣಂತ ಬಂದೆ. ಆಯ್ತು. ಆರೋಗ್ಯವೇ ಭಾಗ್ಯ. ಮೊದ್ಲು ತಿಂಡಿ ಕಾಫಿ ಎಲ್ಲ ಮಾಡ್ಬೇಕು. ಅದೇ ನಾನು ಕಿಶೋರ್ ಕುಮಾರ್ ನಿಮ್ ಫೋನ್ ಮಾಡಿದ್ನಲ್ಲ ನಿಮ್ಗೆ. ಯಾಕೆ ಕಿಶೋರ್ ಕುಮಾರ್ ಹೇಳಿ? ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ. ಬಸ್ಗಳು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ, ಕಾಂಗ್ರೆಸ್ ಗಿಡ. ಇವರು ಕಾಂಗ್ರೆಸ್ ಗಿಡ ಮೂಗ್ಬಿಟ್ಟು. ಕಾಂಗ್ರೆಸ್ ಗಿಡ ಹೂವ ಮೂಗ್ಬಟ್ಟು ಕಳಿಸ್ತೀನಿ. ಆಮೇಲೆ ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲೆಲ್ಲ. ಆ ತರ ಏನಾನ ನೀವು ಪರಂಗಿನ ಗಿಡ, ನುಗ್ಗೆ ಗಿಡ ಏನಾನ ಕಟ್ ಮಾಡಿಸಿ ಇದ್ರೆ ಮರಗಳಿದ್ರೆ, ಒಂದು ನುಗ್ಗೆ ಮರ ಒಂದು 48,000 ರೂಪಾಯಿ ತಗಂತೀವಿ. ಒಂದು ಎಷ್ಟು ದಪ್ಪನೇ ಇರ್ಲಿ, ಎಷ್ಟು ಸಣ್ಣಗನೇ ಇರ್ಲಿ, ಏನು ಒಂದು ನುಗ್ಗೆ ಮರ 48,000 ರೂಪಾಯಿ ತಗಂತೀವಿ. ಆಮೇಲೆ ಒಂದು ಪರಂಗಿನ ಗಿಡ 36,000 ರೂಪಾಯಿ ತಗಂತೀವಿ. ಫಿಕ್ಸ್ ರೇಟ್ ಅದು. ಇಲ್ಲಿ ಕಡ್ಕೊಂಡು ಹೋಗಾರೆ ದಿಕ್ಕಿಲ್ವಲ್ಲ ಸ್ವಾಮಿ. ಇದು ಇವ್ರು ರವಣ್ಣರೇ 40 ಎಷ್ಟು ಸ್ವಾಮಿ? ಏನ್ ಹೇಳಿ? ಎಷ್ಟಕ್ಕೆ ಮಾಡಿರೋದು ನುಗ್ಗೆ ಮರ ತಗೊಳೋದು? 48,000 ರೂಪಾಯಿಗೆ ನುಗ್ಗೆ ಮರ. ಅದೆಷ್ಟು ಹೆಂಗನ ಇರ್ಲಿ, ಅದ್ ಹೆಂಗನೇ ಇರ್ಲಿ. 36,000 ರೂಪಾಯಿಗೆ ಪರಂಗಿನ ಮರ. ರವಣ್ಣರೇ 48,000 ರೂಪಾಯಿಗೆ ನುಗ್ಗೆ ಮರ ತಗೊಂತಾರೆ ಅಂತ. ಅದ್ ಹೆಂಗನ ಇರ್ಲಿ, ನುಗ್ಗೆ ಮರ. ಯಾರು ರವೇಣರು ಅಂದ್ರಲ್ಲ? 38,000 ರೂಪಾಯಿಗೆ ಪರಂಗಿ ಮರ ತಗೊಂತಾರೆ ಅಂತ. ಸ್ವಾಮಿ ಯಾರು ರವೇಣರು ಅಂದ್ರಲ್ಲ, ಯಾರು ಹೇಳ್ತಿದ್ದೀರಾ? ಇಲ್ಲಿ ಹೋಟ್ಲಲ್ಲ. ಏನ್ ಗೊತ್ತಾ, 48,000 ರೂಪಾಯಿಗೆ ನುಗ್ಗೆ ಮರ, 36,000 ರೂಪಾಯಿಗೆ ಒಂದು ಪರಂಗಿನ ಮರ. 1 kg ಕಾಂಗ್ರೆಸ್ ಹೂವ 3,500 ರೂಪಾಯಿ. ನಿಮ್ಗೆ ಕಮಿಷನ್ ಮೇಲಿರುತ್ತೆ, ಕಮಿಷನ್ ಬಿಟ್ಟು ನಿಮ್ ಕಮಿಷನ್. ಕಾಂಗ್ರೆಸ್ ಅಂದ್ರೆ ಇಲ್ಲಿ ಬಿಜೆಪಿ ಬಿಟ್ಟವ ಇವು. ಈಗ ಇಲ್ಲಿ ರೋಡ್ ಸೈಡ್ ಎಲ್ಲ ಬಿಟ್ಟವಲ್ಲ ಹೂವ. ಸ್ವಾಮಿ ವೈಟ್ ಇರಲ್ವಾ? ಅದು ವೈಟ್ ಸಣ್ಣ ಹೂವ ಇರಲ್ವಾ? ಅದು ಎಷ್ಟು ಕೆಜಿ? 3,500. ನಿಮಗ್ ಕಮಿಷನ್ ಅಲ್ಲ, ಇನ್ನ ಉಳಿಸ್ಕೊಂಡವ್ರ ಜನ. ಅಲ್ಲ, ನಿಮಗ್ ಕಮಿಷನ್ ಇರುತ್ತೆ. ನೀನ್ ಕಾಂಗ್ರೆಸ್ ಗಿಡ ಮೂಗ್ಬಟ್ ಮಾಡ್ತಾರ ಯಾರನ್ನ? ಅಣ್ಣ ಏನ್ ಈ ತರ ಮಾತಾಡ್ತೀರ? ಈ ಬಿಸ್ನೆಸ್ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ? ಅಲ್ಲ, ಕಾಂಗ್ರೆಸ್ ಗಿಡ ಮುಟ್ರೆ ಮೈ ಕಡ್ತತ್ಕೊಂಡಿದೆ ಅಂತಂದ್ರೆ ಮೂಗ್ಬಟ್ಟು ಎಷ್ಟು ಕೆಜಿ? ಸ್ವಾಮಿ ಕೆಜಿ 3,500. ಏನ್ ಪದೇ ಕೇಳ್ತಾ ಇದ್ದೀರಿ? ಬಿಸ್ನೆಸ್ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ನೀವ್ ತಗೊಂಡ್ರೆ ತಗೊಬೇಕು, ಇಲ್ಲಾಂದ್ರೆ ಇಲ್ಲಿ ಮಾಡ್ಬೇಕು. ನಮಗೆಲ್ಲ ಹುಚ್ಚ ಹಿಡಿದು ಬಿಟ್ಟು ತಪ್ಪಿಸ್ಕೊಂಬಂದ್ ನಾವು ತಿಕ್ಲು ಹಿಡ್ದು ಇಸ್ಪೀಟ್ ಓಡ ಅದು ಆಡಿ ತಿಕ್ಲು ಹಿಡ್ದು ನನಗೆ ಹುಚ್ಚಾಸ್ಪತ್ರೆ ಸೇರ್ಸಕ್ ಮಾಡ್ತಾವ ನೀವು. ರೇ ಸಾರ್ ನರಸಿಂಹರಾಜು, ನೀವು ಕ್ಲೀನ್ ಆಗಿ ಮಾತಾಡೋದ್ ಕಲ್ತ್ಕೊಳ್ಳಿ. ಬಿಸ್ನೆಸ್ ಹಾಳು ಮಾಡಕ್ ಹೋಗ್ಬೇಡ್ರಿ. ನೀವ್ ಮಾತಾಡೋದು ನುಗ್ಗೆ ಮರ ಯಾರನ್ನ ನುಗ್ಗೆ ಮರ ವಾಸ್ಕಲ್ ಮಾಡ್ತಾರ? ರೇ ಸ್ವಾಮಿ, ನುಗ್ಗೆ ಮರದಲ್ಲಿ ಈ ಸೋಫಾ ಅದೆಲ್ಲ ಕಾಲುಗಳು ಬರಲ್ವಾ? ಈಗ ಮಂಚಕ್ 4 ಕಾಲು ಬರುತ್ತಲ್ವಾ? ಮಂಚದ ಕಾಲು ಮಾಡ್ತಾರ ನುಗ್ಗೆ ಮರದಲ್ಲಿ. ಪರಂಗಿನ ಮರದಲ್ಲಿ ಅದನ್ನ ಪರಂಗಿನ ಮರ ಕೊಯ್ದ್ಬಿಟ್ಟು ನಾವು ಅಲ್ಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ನಾವು ಮಂಚದ ಮೇಲೆ ಸೋಫಾ ಸೆಟ್. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ಯಾಕಿದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ? ಆಗಿಂದ ಇದು
ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅಯ್ಯೋ ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವ್ರ ಪದ ಸೇರ್ಕೊಂಡ್ರಪ್ಪ ಅವ್ವ? ಅವ್ರೇ ಕಣಪ್ಪ ಇನ್ನ. ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ ಮಗಳಿಗೆ ಏನಂತಾನಪ್ಪ? ಅಲ್ಲ ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗ್ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನೀನ್ ಇದೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಹೇಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ, ನನ್ನ ಮಗಳು ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನ ಹೇಳ್ತಾರೆ, ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಇದಕ್ಕೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಕ್ಕಿ, ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲ ಇಕ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು, ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿಮಾತ್ಮ ದೇವಸ್ಥಾನ ಇದೆ, ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲಿ ಪ್ರಮಾಣ ಮಾಡೋದಂತೀಯಲ್ಲ, ನಿನ್ ಕಣ್ಗೆ ಅಕ್ಕಿ ಇಕ್ಕ. ಅಂತ ಮುಂಡೆ ಅಲ್ಲ ನಾವು ಚಪ್ಲಿ ತಗೊಂಡು ಬಡದ್ಬಿಡ್ತೀನಿ ನೋಡು. ವಯಸ್ಸಾದವ್ರಿಗೆ ನಮ್ಗೆ ಅಯ್ಯೋ ಅನ್ಸ್ಕಂತೇನೋ. ಈ ನನ್ನ ಮಗಳನ್ನ ಹೆಂಗ ಗಂಡಸತ್ತಾಗಳು ಹೆಂಗ ಮದುವೆ ಆಗೋನಿ, ಅವಳಿಗೊಂದು ಬಾಳ್ ಕೊಟ್ಟವನಿ ಅಂತ ನಾವು ಖುಷಿಯಾಗಿದ್ರೆ ಈಗ ಆಲೆ ಹೇಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ಆಲೆ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ. ಕೊಡ ನಿನ್ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು. ಬಂದು ಏನಿಲ್ಲ ನಿಮ್ ಊರಿಗೆ ಬಂದು 3 ಕಾಸ್ಗೆ ಹರಾಜ್ ಹಾಕ್ಬಿಡ್ತೀನಿ. ಕೊಡೋ ಫೋನು, ಆ ವಿಶಾಲಮ್ಮ ಕೊಡೋ. ಚಾಪನೆ ಗಟ್ಟಿ. ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ? ನಿನ್ನ ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನಿನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ? ಮನೆ ಬಾಕ್ಲಿಗೆ ಬರಲ್ಲ ಬೆಳಿಗ್ಗೆ. ಏನ್ ಮಾಡೋದು, ಎಲ್ಲ ಸ್ವಾಮಿ ಎಲ್ಲ ಹೊಸರಿಂದ ಮನಿಕೊಂಡವ್ರು ಆಚೆ ಹೋದ್ರೆ ಅಲ್ಲಿ ಬೇರೆ ಹುಚ್ಚಾಗಿ ಬರ್ತಾರೆ. ಏನ್ ಮಾಡೋದಿದೆ, ಇಲ್ಲಿ ಬಂದ್ರೆ ಆಚೆ ಹೋಗುವಂತವ್ರು. ಮಾತಾಡೋ, ನಂಗೊಂದ್ ಸ್ವಲ್ಪ ಜೋರಾಗಿ ಮಾತಾಡ್, ಕಿವಿ ಕೇಳ್ಸಲ್ಲ. ಅಜ್ಜಿ ನೀನು ಒಬ್ಬನಿಗೆ ಹುಟ್ಟಿದ್ ಮಾತಾಡು. ಐತು ನಮ್ಮ ಮನೆಗೆ ವಯಸ್ಸಿಗೆ ತಕ್ಕನ ಮಾತಾಡಜ್ಜಿ ನೀನು. ಆಮೇಲೆ ಏಸ್ಕೆ ತಗೊಂಡ್ 2 ಗೈರ್ ಏಸ್ಕೆ ಬಟ್ ಕಾಯಿ ಚಿಪ್ಪ ಬಿಟ್ಟು ಮಕ್ಕ ಕೊಡ್ತೀನಿ. ರೇ ನನ್ ಕೈ ನೋಡು, ನನ್ನಂತ ಕೈಲಾಗಿದೆ ಅಜ್ಜಿ ಕೈಲಿ ನೀನ್ ಸಿಕ್ಬಿಟ್ರೆ ಬೋಳಿ ಮಗನೇ ನೋಡು. ನನ್ನ ಮಗಳು ಹಾಳು ಮಾಡಿ, ನನ್ನ ಮಗಳು 4-5 ವರ್ಷದಿಂದ ಮಡಿಕೊಂಡು ಎಲ್ಲ ದೋಳ್ತಾವ, ತಿಂದು ತೇಗಿ ಹೇಳ್ತಾವ ಎಲ್ಲ. ಮುಚ್ಚಿಗೆ ನಾನು ಗುಂಜಿಕ್ಕ ನಿಮ್ಮ ಅಮ್ಮನ್ ಮುಚ್ಚಿ ಮಡಿಕಾಕ್ ಹೋದ್ರಂತೆ ಇವ್ ನಮ್ಮನ್. ನಮ್ಗೆ ಇಲ್ಲಿ 3 ಮಳೆ ಬಂದ್ರೆ ಎಲ್ಲ ತೊಟ್ಟಿ ಕಿಕ್ಕದ್ ಮನೆ ಮಡಿಕಣಕ್ ಬೇಕಲ್ಲ ನಮ್ಗೆ. ಅನ್ನ ತಿನ್ನ ಮಾತಾಡು. ನಾನೇನೋ ಹೋಗ್ಲಿ ಬಿಡು, ನನ್ನ ಮಗಳು ಎಲ್ಲ ಚೆನ್ನಾಗೋಳ ಅಂತ ನಾನೇನೋ ಮಾತಾಡ್ಸೋಣ ಅಂತ ಮಾಡಿದ್ರೆ ಬೋಳಿ ಮಗನೇ ಇಷ್ಟೆಲ್ಲ ಮಾಡ್ತೀನೋ? ಕಮ್ಮಿ ಕುಡಿರಿ, ಯಾವ್ದೋ ಬಿಟ್ಟಿ ದುಡ್ಡು ಸಿಗ್ತದೆ ಅಂತ ಕುಡಿದು ಎದ್ದೆಲ್ಲ ಮರ್ಯಾದೆಲ್ಲ ಮರ್ಯಾದೆ ಕಳಿಬೇಡ್ರಿ. ನಿನ್ ಬಾಯಿ ಮಣ್ಣಾಕ. ನಿಮ್ಮ ಯಾವ್ದಾನ ಇದನ್ನ ಕೆರೆವಾಗ ನೀರೆಲ್ಲ ತಮ್ಮನ್ ಬಕೆಟ್ ಕುಯ್ದು ಕುಡ್ಸಕ್ಕೆ ದುಡ್ಡು ಕೊಟ್ಟು ಪ್ರಪಂಚದಾಗ ಎಲ್ಲ ಮಾಡ್ತೈತೆ, ನಾವ್ ಒಬ್ಬರೇ ಮಾಡ್ತಾ ಇಲ್ಲ ಕಣಲ್ಲ. ಮುದುಕಿ ಮುಟ್ಟಿ ಗೋನ್ಸ್ರಿ ಮುಟ್ರಿ ಪುಟ್ರಿ ಪುಬಳಿ ಕಮಳಿ ಪುಬಳಿ ಪುಬಳಿ ತುಲಪ್ಪ ತುಲ
ಅದೇನ್ ಮಾತಾಡ್ತಾರೋ ಹಾಗಾದ್ರೆ ನನ್ ಟಿಕ್ಕಿ ಹಿಡ್ದು ಇದು ತುಲ್ಲಪ್ಪ ತುಲ್ಲ ಉಳ್ಕ ಮಿಂಡಿ ಮುಂಡೆ ಉಕಳಿ ಮುಂಡೆ ನಿನ್ ಬಾಯಿಗ್ ಮಣ್ಣಾಕ. ಏಯ್ ಅನ್ನ ತಿನ್ನ ಮಾತಾಡು. ನೀನ್ ಹೋಗೋದಾರೆ ನೋಡಲ್ಲ ಒಂದಲ್ಲ ಒಂದ್ ದಿವ್ಸ ನನ್ ಸಾಪ ತಡ್ದೇ ಇರಲ್ವೋ ನಿಮ್ ಮನೆ ಹಾಳಾಕೋಗ. ನಿನ್ ಆಕ್ಸಿಡೆಂಟ್ ಆಗೇ ಆಗ್ತೀನಿ ನೀನು. ಏಯ್ ಆಕ್ಸಿಡೆಂಟ್ ಆದ್ರೆ ನನಗೆ ನಿನ್ಗೆ ಒಂಚೂರು ದುಡ್ಡು ಕೊಡ್ಬೇಕಾಯ್ತು ಬಾರ್ ಅಂಗಡಿಗೆ. ಗುಬ್ಬಿಗಟ್ಟಗ ಓ ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ, ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ್. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಬೂಗನಹಳ್ಳಿ ರೇ ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು, ಕರ್ನಾಟಕ. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ ನಮ್ಮನ್ ಬಾಯಿಗೆ ನಾನು ಯೋಲಿಕೊಂಡಿದ್ದ. ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಯೋಲ್ಗಿಲ್ ಇಕ್ಕೊಂಡಿರ್ತೀಯ? ಓಯ್ ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತಿನಕೋನ ಇಲ್ಲಿ ನ್ಯಾಯ. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮ್ಗೆ ಒಂದು ಒಳಿತಕ್ಕಂತ ಮಾಡೋ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರತಕ್ಕ ಮಗು. ನಮ್ದು ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ಕೆಮ್ಮಿಲ್ಲ ಉಸಿರಾಡ್ಕೊಂಡ್ರೆ ಯಾಕೆ? ನೀನು ಸ್ವಲ್ಪ ಟವರ್, ನೀನ್ ಮಾತಾಡೋದ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಕ್ಲೀನ್ ಆಗಿ ಮಾತಾಡಪ್ಪ. ಟವರ್ ಇರುತ್ತಾ ಬಂದ್ ಮಾತಾಡು. ಅಲ್ಲ ಕೆಮ್ಮಿದಂಗ ಉಸಿರಾಡ್ಕೊಂಡ್ರೆ ಏನಂತ ನೀನು ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದ್ ಮಾತಾಡು, ಹೇಳ್ತೀನಿ. ಹೇಳಿ. ಬಂದ್ರಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಯಾವುದೇ ಹಣಕಾಸಿನ ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡ್ಬೇಕು, ಒಬ್ಬರಿಂದ ನಾನು ಒಳ್ಳೇದ್ ಮಾಡ್ಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡ್ಬೇಕು ಅನ್ನೋದಂತ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನ್ಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರ್ಬೇ ಅಲ್ವನಪ್ಪ? ಅಲ್ವಾ? ಇಬ್ರು ಮಕ್ಳಿದ್ದಾರೆ. ಸರಿ ಮಾತಾಡು, ಟವರ್ ಇರ್ತಾ ಬಂದು ಮಾತಾಡು. ನೀನು ಈಚೆ ಬಂದು ಮಾತಾಡು, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡ್ಬೇಕಾಗುತ್ತೆ. ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣನ್ನು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ, ಅಂತದೇನಿಲ್ವಾ? ಇಲ್ಲ. ಈಗಾಗಲೇ ನಿನ್ಗೆ 3 ಜನ ಸ್ಟೆಪ್ನಿದಿರು ಇರ್ಬೇಕಲ್ಲಪ್ಪ? ಇರ್ಬೇಕಲ್ಲಪ್ಪ. ನೀವು ಪ್ರಾಯಣ ನಿಮ್ಮನ್ನಲ್ಲ ರೀ. ಹಲೋ ಹಲೋ,
ಸ್ಟೆಪ್ನಿ ಅವ್ರೇನ್ ಸ್ಟೆಪ್ನಿ ನಿಮ್ಮ ಅಮ್ಮನ ಕೊರೋನಾ ಒಂದ್ ಕುಂತೈತಿ ಸ್ಟೆಪ್ನಿಗೆ ಹೋದ ಇವ್ ತಾಯಿನಾಕೆ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು, ನೀನ್ ಸ್ವಾಮೀಜಿನ ನೀನು? ಹಲೋ ಹಲೋ, ನಾನು ಸ್ವಾಮೀಜಿ ಎಲ್ಲಪ್ಪ, ಶಾಸ್ತ್ರ ಹೇಳ್ಕೊಂತನು. ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ದಕ್ಕಂತ ನಾನು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ಸ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲಾನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೇಳ್ತಾ ಇರೋದು. ನಿಮ್ಮಂತ ಇವನ್ ಯಾವನ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತೈತೆ. ಹಲೋ ಹಲೋ ನೋಡಪ್ಪ, ಹಾ ನಿನ್ಗೆ ಮುಂದಕ್ಕೆ ನೀನ್ ಏನಾನ ಬೈಕೋ, ಆ ಪಾಪಕ್ಕೆ ನೀನ್ ಹೋಗ್ತೀಯ. ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ, ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರ್ ಅಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡ್ಬೇಕು ಅಂತ ನಿನ್ಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನ್ಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ಹಲೋ, ರಾಜಕೀಯ ಯೋಗ ಐತೆ ಅಂತ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನಿ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಮೆಟ್ಟೋಗಿ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು. ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ, ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನ್ಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗ್ಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ, ಆಯ್ತಾ? ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದ್ಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಈ ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ? ನೀನು ಆಭರಣ ಪ್ರಿಯ ಅಂದ್ರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನ್ಗೆ ಅಲ್ವಾ? ಒಡವೆ ಬಟ್ಟೆ ಹಾಕೋ ಶೋಕಿ ಎಲ್ಲ ಮಾರ್ಕೊಂಡ್ಬಿಡು, ಅಡ ಇಕ್ಬಿಟ್ಟಿದ್ಯಲ್ಲಪ್ಪ. ಅಯ್ಯೋ ಕೇಳಂಗ ಆಗ್ತಾನೆ, ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗ್ತದೆ? ಅಯ್ಯೋ ಹಿಂಗೆ ಆಚಾರ. ಏನ್ಕಪ್ಪ ಅಡ ಇಕ್ಕಿದ್ದೀನೋ? ಮನೆಗೆ ಒಡವೆ ಮಾಡಿಕೊಂಡು ಏನ ಮಾಡ್ತೀಯ? ಅಡ ಇಕ್ಕಿ ಗೋಳ್ ಬಡ್ಡಿನ ಬರ್ತದೆ ಅಂತ ಅವ್ರು ಯಾರ ಗೌಡ್ರು ಹೇಳಿರು. ತಾಂಡಾಗ ಅಡ ಇಕ್ಕಿದೆ, ಇನ್ನ ಮಧ್ಯಕ್ಕೆ ಹೋದ್ರ ಅವರು. ಅಯ್ಯೋ ಅವೆಲ್ಲ ಏನ್ ಮಾಡಕ್ಕಾಗ್ತದೆ ಆಚಾರ? ಹೋಗ್ಲಿ ಬಿಡು, ಅವೆಲ್ಲ ಮರಳಿ ಬರ್ತವೆ. ತಾಯಿನ ಅವನ ಗುಲಾಮ್ ನನ್ನ ಮಗ ಹೇಳ್ದ ಅವನಾರು ಸತ್ತೋಯ್ದು ನಿನ್ನ ಕಾಯಿನ ಹಾಕಿ ನಿಂತ ಮಾಡಿ ಒಂಚೂರು ಹಲೋ ಕಾಯಿನ ಹಾಕಿ ಇಂತ ನನ್ನ ಮಕ್ಳಿಂದಲೇ ನನಗೆ ಯಾರು ನಂಟ್ರು ಯಾರು ಮಾತಾಡ. ಹಲೋ, ಯಾಕಣ್ಣ ಫೋನ್ ಕಟ್ ಮಾಡಿದೆ? ಸುಮ್ಮನೆ ಕಟ್ ಮಾಡಿದೆ. ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಾಂಡು ಎಲ್ಲ ಚೆಚ್ಚಾಯಿ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ ನಾನು. ಸುಮ್ಮನೆ ಮಗು ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ. ಯಾರು? ನರಸಿಂಹಣ್ಣ ಏನ ಯಾಕೆ ಯಾರ್ರಿ? ನರಸಿಂಹಣ್ಣ 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 ಯಾರು ಹೇಳು? ನಾನ್ ತುಣ್ಣೇಕ ಹೇಳ್ರಿ ಯಾರ ಹೆಸರು? ನಮ್ದೇ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ
ಈಗಾಗಲೇ 150 ಸಲ ಅಂದಿ. ಯಾಕೆ ನಿಮಗೆ ಬಿಡಿಸ್ಕೊಂಡೈತಾ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ ಇದು? ಇದೇನ್ ಕತೆ ಇದು? ನನ್ನ ತಿಕ್ಲು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಆಯ್ನ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಸೈ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳಿ ಬಿಟ್ಟು ಅಯ್ಯೋ ಅಂತ ಆಯ್ನ. ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿಲ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ಅಯ್ಯೋ ಅಮ್ಮನ್ನ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅವನ ಅಮ್ಮನ್ನಾಕೆ ಒಂದಿಷ್ಟು ಇದನ್ ತಂದ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ ಉಸಿರು ಸಿಕ್ಕಂಡಂಗಾತಲ್ಲ. ಯಾರ ಸಮಯ? ನರಸಿಂಹಣ್ಣ ಅಯ್ಯೋ ತಾಯಿನ ಬೆಳಕರ್ದಾಗ್ಲಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋತಲ್ಲ. ನರಸಿಂಹಣ್ಣ ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ ಮಗ ನಂಗೆ ತಿಕ್ಲಿಡ್ರಿದೆ ನೋಡು. ನರಸಿಂಹಣ್ಣ ಟಿಕ್ಕಿ ಹಿಡ್ದಿದೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ನಮ್ಮನ್ನ ಹಾಕಿ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕಿ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರಿಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು. ಏನ್ ಕತೆ ನೀವು? ನಮ್ಮನ್ನ ಹಾಕಿ ಇಲ್ಲಿ ₹1 ಇಲ್ಲ 70 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ನ ಯಾವ ತಿಕ್ಕಲ್ ನನ್ ಮಗ ಇಲ್ಲಿ 1,500 ಸಲ ಬರೀ ನಗ್ತಲೆ ಅವನೇ. ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಹೋಗಿ ತಿಕ್ಕು ನನ್ ಮಕ್ಳು ತವಾಡ್. ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕಿ. ಅಯ್ಯೋ ಹಲೋ, ಗುರುಭ್ಯೋ ನಮಃ.
ಸ್ವಾಮಿ ಅದೇ ಬೆಳಗ್ಗೆ ಮಾಡು ಅಂತ ಅಂದ್ರಲ್ಲ, ನಾವು 3 ಸಲ ಮಾಡಿದ್ರಲ್ಲ, ಯಾರು ಅಂತ ಮಾಡ್ದೆ ಸರ್. ಆಯ್ತು, ನೀವೇ ಸ್ನಾನ ಅದು ಮಾಡಿ ಸರ್. ಅದ್ಯಾರೋ ನಮ್ಮವ್ರ ಸಂಬಂಧಿಕರು ಅಂತ ಮಾಡ್ದೆ ಸರ್. ಹಲೋ, 3 ಸಲ ಮಾಡಿದ್ರಲ್ಲ, ಅದಕ್ಕೆ ಯಾರೋ ನಮ್ಮ ಸಂಬಂಧಿಕರು ಅಂತ ಮಾಡಿದ್ದೆ ಸರ್. 5 ನಿಮಿಷ ಫ್ರೀ ಇದೆಯಾ, ಮಾತಾಡ್ಲಾ? ಮಾತಾಡಿ ಸ್ವಾಮಿ. ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡ್ದೆ ಸ್ವಾಮಿ. ಇರ್ಲಿ. ಈಗ ರಾತ್ರಿ ನಾನು ಪೂಜೆ ಮಾಡ್ದೆ. ಪೂಜೆ ಮಾಡ್ಬೇಕಂದ್ರೆ ನೋಡಿ, ಇವತ್ತು ಕೆಲಸ ಮಾಡ್ತೀನಿ. ಕೊಟ್ಟಿಲ್ಲ, ಭಗವಂತನೇ ಕೊಟ್ಟಿಲ್ಲ. ಹಲೋ, ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ ಬಂದ್ಬಿಡ್ತಪ್ಪ. ಸಂಬಂಧಿಕರು ಅಂತ ಮಾಡ್ದೆ ಸ್ವಾಮಿ. ಆಯ್ತು, ನೀವು ಪೂಜೆ ಮಾಡಿ ರೇ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ. ನಾನು ಪೂಜೆ ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು. ನಿಮ್ ಮ್ಯಾಲ ಯಾರೋ ಸರಿಯಾಗಿ ಮಾಡ್ಬಿಟ್ಟವ್ರೆ, ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ. ಆದ್ರೂ ಗಂಡಸು ನಾವು ನನ್ಗೇನ್ ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ. ಅಲ್ಲ, ಯಾರು ಮಾಡ್ಯಾರ ಅಂದ್ರಲ್ಲ, ನಿಮ್ಗೆ ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ನಾವೇನೋ ಇದೇನೋ ಅಂತಿದ್ದೆ ಸ್ವಾಮಿ. ಅದು ನನ್ ಮೇಲೆ ನಾನು ನಿಮ್ಗೆ ಒಳ್ಳೆ ಮಾಡಕ್ ಬಂದಲ್ಲ, ಅದು ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರ. ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಆಮೇಲೆ ಎಲ್ಲ ಸರಿ ಮಾಡಿದೀನಿ. ಈಗ ಪೂಜೆ ಮಾಡಿದೀನಿ. ಈಗ ಅದೇ ಹೇಳುದ್ನಲ್ಲ ನಿಮ್ಗೆ, ಈಗ ನಾನು 10:30ಗೆ ಎಷ್ಟೊತ್ತಿಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಅದು ಸಾಯಂಕಾಲ ಬರುತ್ತೆ. ಅಡ್ರೆಸ್ ಹೇಳಿ ನಿಂದು ಮನೆಯದು. ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬರ್ಕಂಡ್ರ? ಹೇಳಿ. ಬಳ್ಳಾಪುರ. ಹುಡ್ಗ ಬರ್ಕಂತಾನೆ, ಕೇಳುತ್ತೆ, ಹೇಳಿ. ಬಳ್ಳಾಪುರ ಮುಗುಡ್ನಹಳ್ಳಿ ಪೋಸ್ಟ್. ತುಮಕೂರು ತಾಲೂಕು. ತುಮಕೂರು ಡಿಸ್ಟಿಕ್. ಆಯ್ತಪ್ಪ. ಇದು ನಿಮ್ ಪಿನ್ ನಂಬರ್, ಪಿನ್ ಕೋಡ್ ಹೇಳಪ್ಪ. ಇನ್ನು ಅಂದ್ರೆ ಪಿನ್ ಕೋಡ್ ನಂಬರ್, ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನ ಹೇಳ್ಬೇಕು. ನಮ್ದು ಮೊಬೈಲ್ದಲ್ಲ, ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರ್ದು. 8 7 ಮೊಬೈಲ್ ನಂಬರ್ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ. ಅದು ಪಿನ್ ಕೋಡ್ ನಂಬರ್. ಶನಿಮಾದೇವ್ರ ದೇವಸ್ಥಾನ ಐತೆ. ಶನಿಮಾದೇವ್ರ ದೇವಸ್ಥಾನ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಇರುತ್ತೆ. ಒಂದ್ ಊರಿಗೆ ಹೋಗ್ಲಿ ಬಿಡು. ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದೀನಿ. ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗ್ ಆಗ್ತಾ ಇತ್ತಲ್ಲ, ಅವ್ರಿಗ ಸ್ವಲ್ಪ ಹೇಳಿ ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ. ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅಲ್ಲಪ್ಪ ನರಸಿಂಹರಾಜು, ನೀನು ಅವರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲ ನಮ್ಗೆ ಆಗದಾರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ಅದೇ ಏನು ಇಲ್ಲ. ಇವಾಗ ನಾವು ನಮ್ ಸಂಬಂಧಿಕರು ಅಂತ ಮಾಡ್ದು. ಅಲ್ಲಪ್ಪ, ಬಿಟ್ಟಾಕದನ್ನ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತಿಯಲ್ಲ ಅವಾಗ, ಈಗ ಅವ್ಳು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ ಆಯ್ತು. ಹಲೋ, ಓಂ ಗುರುಭ್ಯೋ ನಮಃ ಎಲ್ಲ ಕಟ್ ಮಾಡಬಾರ್ದು. ಆಯ್ತು ಸ್ವಾಮಿ. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ? ಆಯ್ತು, ಅದೇನು ಮಾಡ್ಕೊಡಿ. ಎಲ್ಲ ಅಡ್ರೆಸ್ ಹೇಳಿದೀನಿ ಸ್ವಾಮಿ. ಅಲ್ಲ, ರತ್ನಮ್ಮ ಬೇಕೋ ಬೇಡವಾ? ಆಯ್ತು, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಈಗ ಲಕ್ಷ್ಮಮ್ಮನ ಬಗ್ಗೆ ಮಾಡ್ಲಾರಪ್ಪ ಏನ ಕೆಲಸ? ಹೇಳ್ತಿದ್ದಂಗೆ ಇದು ಅಲ್ಲ, ಲಕ್ಷ್ಮಮ್ಮ ಬೇಕೋ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನೀನ್ ಹೆಂಡತಿ?
ಇಲ್ಲ ಬಿಡಿ, ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ ಎಂಟೆ ವರ್ಷಕ್ಕೆ ಹೇಳಿದೀನಲ್ಲ, 8 ದುಡ್ಡು ಕೊಟ್ಟು ನೀನ್ ಎಲ್ಲಿ ಹೆಂಡ್ತಿ ಲಲಿತಾ? ಆಯ್ತು ಸ್ವಾಮಿ. ಅಲ್ಲ ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವ್ರಿಗೆ ಹೋಗಿ ನಿಮಗೆ ಮಾಡಿರಿ ಸ್ವಾಮಿ. ಹಲೋ ನರಸಿಂಹರಾಜು. ನೀವೇ ಸ್ವಾಮಿ? ಹೇಳಿ. ಈಗ ನಿನ್ಗೆ ರತ್ನಮ್ಮ ಬೇಕೋ, ಲಕ್ಷ್ಮಮ್ಮ ಬೇಕೋ, ಲಲಿತಮ್ಮ ಬೇಕೋ? ಎಂಟೆ ಓಡಿಸ್ಬೇಕು ಸ್ವಾಮಿ ಅಷ್ಟೇ. ಆಯ್ತಪ್ಪ. ಹೇಳಪ್ಪ. ಎಲ್ಲ ಮಕ್ಳು ಒಂದೂವರೆ ವರ್ಷ 1 ವರ್ಷ 6 ತಿಂಗಳು ಹಿಂಗೆಲ್ಲ ಬಂದಿದಾವೆ. ಅವು ಅಳ್ತಾವ್. ಬೆಳಗ್ಗೆಯಿಂದ ಬಂದಿರೋರು ಅಂತಿವ್ರೆಲ್ಲ, ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಹಾಲಿನ ವ್ಯವಸ್ಥೆ ಎಲ್ಲ ಮಾಡ್ತಿದ್ದೀನಿ. ಸಿದ್ದರಾಮಯ್ಯನ ಮನೆಗೆ ಹೋಗಿದ್ದೀರಾ? ನಾವು 2 ಗಂಟೆಗೆ ಬಂದವ್ರು. ನಾನು ಅವ್ರ ತೋಟಕ್ಕೆ ಮನೆಗೆ ಹೋಗಿ ನನ್ನ ಪಾದ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ ಕರಿಯಕ್ ಬಂದಿದ್ದಾರೆ ನರಸಿಂಹರಾಜು. ಆಯ್ತು, ದೂರ ಲಾಂಗ್ ಆಗುತ್ತೆ ಸ್ವಾಮಿ. ಶೃಂಗೇರಿ ಎಲ್ಲ ಐತೆ, ನಮ್ಮೂರಿಗೆ ಎಲ್ಲಿ ಬರಕ್ ಆಗುತ್ತೆ? ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ ಕಾಲು ಪೂಜೆ ಮಾಡ್ಕೊಂಬತ್ತೀವಿ ಸ್ವಾಮಿ. ಇಲ್ಲ ನನ್ಗೆ ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ. ದೇವಿ ನನ್ ಕನ್ಸಲ್ಲಿ ಬಂದು ಈ ತರ ಇದಾರೆ ಹಿಂಗೆ ಅಂತ ಹೇಳಿ ಹೇಳಿದ್ಲು. ಅವಾಗ ನಾನು ನನ್ನ ದೈವ ಶಕ್ತಿಯಿಂದ ನಿನ್ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ನಿನಗ್ ಫೋನ್ ಮಾಡಿ, ನಿನ್ಗೆ ಒಳ್ಳೇದಾದ್ಮೇಲೆ ಬರ್ಬೇಕು ನೀನು. ನಿನ್ಗೆ ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ 5 ರೂಪಾಯಿ ಹಾಕು, ಉಂಡಿ ಒಳಿಕೆ 10 ರೂಪಾಯಿ ಹಾಕು. ಅದು ನನ್ಗಲ್ಲ, ದೇವಸ್ಥಾನದ ಒಳಿಕೆ. ನಾನೆಲ್ಲೂ ಹಾಕೇ ಇಲ್ಲ ಸ್ವಾಮಿ, ಇದುವರೆಗಾಗಿ ದೇವ್ರಿಗೆ ದುಡ್ಡೇ ಹಾಕಿಲ್ಲ. ಒಟ್ನಾಗ ಹೋಗಿ ಕೈ ಮುಗಿದು ಕ್ಲೀನ್ ಆಗಿ ಬರ್ತೀನಿ ಸ್ವಾಮಿ. ಯಾಕೆ ಹಾಕಾಗಲ್ಲ? ದೇವ್ರಿಗೆ ನಮ್ಗೆ ದೇವ್ರು, ನಾವ್ ಇರೋದಕ್ಕಲ್ಲ ದೇವ್ರು ಹೋಗಿ ಪೂಜೆ ಮಾಡೋದು. ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ, ತಣ್ಣೀರ್ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ದೇವ್ರು ನಮಗ್ ಕೊಡ್ಬೇಕು, ದೇವ್ರಿಗೆ ನಾವು ಕೊಡಕ್ಕಾಗತ್ತಾರ ಸ್ವಾಮಿ ಅಂತ ನನ್ನ ಮನಸ್ಸಾಗಿರೋದು. ಇಲ್ಲ 1 ನಿಮಿಷ ಆಗೋಯ್ತು. ಇಲ್ಲ ಅವಂದು ಒಂಚೂರು ಆಗೋಯ್ತು. ನರಸಿಂಹರಾಜು, ಭಕ್ತಾದಿಗಳು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಈಗ ನನ್ಗೆ ಏನ್ ಬೇಜಾರಾಯ್ತು ಅಂದ್ರೆ, ನಿನ್ ಹೆಂಡತಿ ನಮ್ಮ ಶಕ್ತಿ ಬಗ್ಗೆ ಮಾತಾಡಿದ್ದು ನಂಗೆ ತುಂಬಾ ಬೇಸರ ಆಯ್ತು. ಅವರು ಇಷ್ಟಾದ್ಮೇಲೆ ಒಂದೊಂಚೂರು ಇದು ಉಬ್ಸಕ್ ಒಂಚೂರು ಇದನ್ನ ಎಣ್ಣೆ ಕುಡಿತಾರ ಸ್ವಾಮಿ, ಕುಡಿಯೋದು ಹಂಗಾಗ್ತೈತೆ. ಒಂದೊಂದ್ ಟೈಮ್ ಹಂಗ ಆಡಿ ಸುಮ್ನೆ ಆಗ್ತಾರ ಸ್ವಾಮಿ. ಅಲ್ಲ, ನನ್ನ ಶಕ್ತಿ ಬಗ್ಗೆ ಮಾತಾಡ್ತಿರೋದು. ಮಗಳು ಓದ್ಕೊಂತ ಐತಿ, ಎದ್ದೋಗ ನಾಯಿ ಬಡ್ಕೊಂಡಂಗ್ ಬಡ್ಕಂತಿಯಲ್ಲ ಯಾವಾಗ್ಲೂ ಅಂತ ಸ್ವಾಮಿಗಳು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಯ್ತು. 1 ನಿಮಿಷ ಆಯ್ತು ಸ್ವಾಮಿ. ನಾನ್ ಹೇಳೋದು, ಈಗ ನಿನ್ ಹೆಂಡತಿ ಬಗ್ಗೆ ಪ್ರಯೋಗ ಮಾಡೋದ್ ಬೇಡ. ಈಗ ನೀನ್ ಹೆಂಡತಿಗೆ ಚಾಲೆಂಜ್ ಮಾಡಕ್ ಕೇಳು. ಬೆಳಗ್ಗೆ ನಿನಗೆ ಒಂದ್ ಕೈಯ ಕಾಲ ಬಿದ್ದೋಂಗ್ ಮಾಡ್ತೀನಿ. ಬಿದ್ದೋದ್ಮೇಲೆ ತೀರಾ ಸರಿ ಮಾಡಕ್ ಆಗಲ್ಲ ನನ್ನ ಕೈಲಿ. ಮಾಡ್ಲಾ? ನನಗೆ ಸ್ವಾಮಿ? ಅಲ್ಲ, ನಿನಗೆ ಮಾಡೋಣ ಪ್ರಯೋಗ. ನನಗೆ ಯಾಕೆ ಮಾಡ್ತೀರಾ ಸ್ವಾಮಿ? ನಾವೇನ್ ನಮಗ್ ಪ್ರಯೋಗ ಮಾಡಿ ಕೆಟ್ಟದ್ ಮಾಡಿಲ್ಲ. ದಯವಿಟ್ಟು ಹಂಗ ಯಾರಿಗೂ ಮಾಡಕ್ ಭಕ್ತರಿಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅಲ್ಲ ಮತ್ತೆ ನೋಡಿ, ಅವ್ರ ಯಾರ ಸ್ವಾಮಿ ಭಕ್ತಾದಿಗಳು ನೋಡಿ, ಅವ್ರ ಜ್ಞಾನಿಗಳು ಏನಂತಾರೆ, ನಾವು ಏನು ಇಲ್ಲ ಸ್ವಾಮಿ, ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ನಾವೇನಿಲ್ಲ, ಅವತ್ತಿಗೆ ಜೀವನ ಮಾಡ್ಕೊಂಡಿದೀವಿ, ನಮ್ಗೇನ್ ಹಂಗ್ ಮಾಡ್ತೀರಾ? ಯಾರ್ದ ಮ್ಯಾಗಳ ಸಿಟ್ ನಮ್ಗೆ ಯಾಕೆ ಹಂಗ್ ಮಾಡ್ತೀರಾ? ಮತ್ತೀಗ ನಿನ್ನ ಆ ಮಗಳು ಹೆಂಗ್ ಅಂದ್ಲು ನನ್ ಮೇಲೆ? ಮಗಳು ಅಂತ ಅವ್ರ ಮಗಳೊಂದು ಒಳಗಡೆ ಓದ್ಕೊಂತ ಚಿಕ್ಕ ಮನೆ ನಮ್ದು, ನಾಯಿ ಬಡ್ಕೊಂತ ಎದ್ದು ಹೋಗು ಹಂಗೆ ಹಿಂಗೆ ಅಂತ ಅಂದ್ರು. ನಾನು ಈಗ ನಿಂದು ಪಿನ್ ಟು ಪಿನ್ 2 ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ನೀನು ಎಲ್ಲಿ ಬರುತ್ತೆ ಅಂತ ನಿನ್ನ ಪೂರ್ತಿ ನಿನ್ ಸ್ಟೋರಿನ ಹೇಳ. ನಾನು ಎಲ್ಲಿ 8 ಜನ ಮಕ್ಳು, ನೀವು 8 ಜನ ಅಣ್ದಿರೋ, ಏನು ಎತ್ತ ಎಲ್ಲ ಹೇಳ. ನಾನು ದೈವಶಕ್ತಿ ಬಗ್ಗೆ ಯೋಚನೆ ಕಂಡಿಡಿತೀಯ? ನೀನು ಪರೀಕ್ಷೆ ಮಾಡ್ತೀಯಾ? 2 ನಿಮಿಷ. ನಾವೇ ಪರೀಕ್ಷೆ ಏನಿಲ್ಲ ಸ್ವಾಮಿ, ನಮ್ಮ ಮನೆಯದೊಂದು ಆಗ್ಬೇಕು, ಆಮೇಲೆ ನಮ್ಗೊಂದು ಒಳ್ಳೇದಾಗ್ಬೇಕು, ಜನ ಎಲ್ಲ ಶತ್ರುಗಳು ನಮಗ್ ನಾಶ ಆಗ್ಬೇಕು. ತಡಿ 1 ನಿಮಿಷ ತಡಿ. ಆಯ್ತು ಸ್ವಾಮಿ. 1 ನಿಮಿಷ. ನಾನು ದೈವ ಜ್ಞಾನದಲ್ಲಿ ತಲ್ಲೀನಾಗಿರ್ತೀನಿ. ಒಂದು 5 ಚಿನಾಲಿ ಅಂದಿತ್ತ ಸ್ವಾಮಿಯವ್ರನ್ನೆಲ್ಲ ನಿನ್ನ ಸುಮ್ಮ ಕುತ್ಕ, ನಿನ್ ಗೊತ್ತಾಗ ಕುಡ್ದಿದ್ದೀಯ ನೀನು. ಅವನ ಅಮ್ಮನ್ ಕರ್ಮನ ಹಾಕಿ ಅತ್ಲಾನ ಹೋಗ್ಬಿಡೋಣ ಅನ್ನಿಸ್ತೈತೆ ನಮ್ಗೆ. ನಿಮ್ಮ ಅಮ್ಮನ್ ನಿನ್ನೆಲ್ಲ ಹಂಗಂದಿದ್ದು ಇಲ್ಲಿ ಈ ಸ್ವಾಮಿಗಳು ಹೇಳ್ತಾವ್ರೆ, ಹಿಂಗೆ
ನನ್ನ ಬಿದ್ದೋಂಗ್ ಮಾಡ್ತೀನಿ ಅಂತ ನನ್ನ ಯಾಕೆ ಮಾಡ್ತೀರಾ ಸ್ವಾಮಿ ಅಂತ ನಾನ್ ನಿನ್ನಲ್ಲ ನೀನ್ ಹಲೋ ಹಲೋ ಊಟದ್ದು ಬಿಡು. ಅಲ್ಲಿ ನೋಡೋ ಸ್ವಾಮಿಗಳು 5 ನಿಮಿಷ ಹಾಲೆಲ್ಲ ವ್ಯವಸ್ಥೆ ಮಾಡ್ರಿ, ಮಕ್ಳು ಬಡ್ಕೊಳವೆಲ್ಲ ಸುಮ್ನ ಅದು ಸರಿ. ಆಮೇಲೆ ಈ ವಿಷ ಸ್ವಾಮೀಜಿ ಅದು ಇದು ಅಂತ ಮಾತಾಡ್ಕೊಂಡ್ ಆಮೇಲೆ ಯಾರೇ ನೀನು ಹೋಗೆ ಬಾರೆ ಚಿನ್ನದ ಮುಂಡೆ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡ್ ಕರ್ಮ ಹೋಗಪ್ಪ ಅದು ಏನ್ ಮಾಡೋಣಪ್ಪ ಹೋಗತ್ತೆ ಎತ್ಲಾನ ಹಾಳಾಗ್ ಹೋಗ್ಬಿಡೋಣ ಅನ್ನಿಸ್ತಿದೆ. ಹಲೋ ಆಗಲ್ಲ ಸ್ವಾಮಿಗಳು ಮರ್ತ್ಬಿಟ್ಟೆ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ BP ರೈಸ್ ಆದಂಗ್ ಮಾತಾಡ್ತಾರ ಸ್ವಾಮಿ, ಅದಕ್ಕೆ ನಾವು ಮರ್ತೇ ಬಿಟ್ಟಿದೀನಿ ನಿಮ್ ಸ್ವಾಮಿಗಳನ್ನ. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ ಸೌಂಡ್ ಕೊಟ್ಕೊಂಡು? ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತ. ಹ್ಞೂ ಅಣ್ಣ, ಶ್ರೀಲಂಕಾ ಎಂತದು ಇಂಡಿಯಾ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸು ಶ್ರೀಲಂಕಾ ಇದು ಇಂಡಿಯಾ T20 ನಾ ಒನ್ ಡೇನಾ 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟಾಗಿ ಮನಿ ಕಂಡ ಕಡೆ ಬಿಯರ್ ಈಗ ಎದ್ದಿದ್ದೀವಿ, ಹಾಲ್ ಕರಿಬೇಕು. ಹಾಲು ಅಲ್ಲ ರಾತ್ರಿ ಲೇಟಾಗಿ ಎದ್ದಿದ್ದು, ರಾತ್ರಿ ಲೇಟಾಗಿ ಮನಿ ಕಂಡಿದ್ದು, ಆಲೆ ಬೆಳ್ಕರ್ದ್ ಬಿಟ್ಟೈತಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ, ಹಾಲ್ ಕರಿಬೇಕು. ನಿಮ್ ಕಾಯ್ಪೆ ಆಯ್ತಣ್ಣ? ಕಾಫಿ ಆಯ್ತಾ? ಹ್ಞೂ ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ಈ ವಿಧಾನಸೌಧದಾಗ ಬಂದಿರೋರ ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲ್ ಕರ್ದಿಲ್ಲ, ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ, ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ, ಅದ್ರ ಸುದ್ದಿನೇ ಎಲ್ಲಾರು ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಅದ ಇದು ಇದನ್ನ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ, ಹೋಗ್ಲಿ ಬಿಡೋಣ, ಬೇಜಾರ್ ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧದಾಗೆ ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ. ಸಹಾಯ ಮಾತಾಡ್ ಮಾಡಿ ಮನೆ ಉಳಿದಾಟ ತಂದಿತ್ತು ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪರೆ ಹೇಳಣ್ಣ. ಕೊತ್ತಂಬರಿ ಸೊಪ್ಪರೆ ಅಣ್ಣ ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ, ಅಲ್ಲೇ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ ಅಲ್ಲೇ 13 ವರ್ಷದ್ದು ಬೆಳೆ. ಅದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಅಲ್ಲೇ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ, 13-14 ವರ್ಷದ್ದು. ಇದ್ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು. ಆರಾಮಾಗಿದ್ದೀವಿ ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ?
ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫ್ ಆಗಿ ಆರಾಮಾಗಿದ್ವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಅಕ್ಕಾರ ಹಾ